ನಮಸ್ಕಾರ ವೀಕ್ಷಕರೇ, ನೀವು ಕೇಳ್ತಾ ನೋಡ್ತಾ ಇರೋದು ವಿಶಾಲಪ್ರಭಾ ಡಿಜಿಟಲ್ ಮೀಡಿಯಾ ನ್ಯೂಸ್. ನಾನು ನಿಮ್ಮ ಈರಣ್ಣ ಸಣ್ಣಿ, ಪತ್ರಕರ್ತ. ಮುಖ್ಯ ಅಂಶಗಳು. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಕಾರ್ಯ. ಶಾಸಕ ಜಿ.ಬಿ. ಜ್ಯೋತಿ ಗಣೇಶ್ ಭಾಗಿ. ಜಾತಿ ಜನಗಣತಿಯ ಸಂದರ್ಭದಲ್ಲಿ ಜಾತಿಯ ನಮೂದಿಸುವ ಬಗ್ಗೆ ಕಾಡುಗೊಲ್ಲ ಸಮುದಾಯದ ಮುಖಂಡರ ಸಭೆ. ಜಾತಿ ಜನಗಣತಿಯ ಬಗ್ಗೆ ಒಕ್ಕಲಿಗರ ಜಾಗೃತಿ ಸಭೆ. ನಂಜಾವಧೂತ ಸ್ವಾಮೀಜಿಗಳು ಭಾಗಿ. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ತುಮಕೂರು ನಗರದ KSRTC ಬಸ್ ನಿಲ್ದಾಣ, ಅಶೋಕ ರಸ್ತೆಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಕವರ್, ಪ್ಲಾಸ್ಟಿಕ್ ಇನ್ನಿತರ ಕಸವನ್ನು ಸ್ವಚ್ಛಗೊಳಿಸಲಾಯಿತು. ಸ್ವಚ್ಛತೆ ಮತ್ತು ರಸ್ತೆಗಳಲ್ಲಿ ಮೀಡಿಯಮ್ಸ್ಗಳ ಸ್ವಚ್ಛತೆ ಮತ್ತು ಪ್ಲಾಂಟೇಷನ್ ಮತ್ತು ನಗರದಲ್ಲಿ ಏನು ಬಸ್ ಸ್ಟ್ಯಾಂಡ್ಸ್ಗಳಾಗಿರಲಿ, ಮಾರ್ಕೆಟ್ ಯಾರ್ಡ್ಸ್, ರೈಲ್ವೆ ಸ್ಟೇಷನ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಜನ ಸಂಗ್ರಹಣೆ ಜಾಸ್ತಿ ಇರುತ್ತೆ ಅಂಥ ಕಡೆಗಳೆಲ್ಲ ನಾವು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ನಾವು ಜಾಗ್ರತೆ ಕಾರಲ್ಲಿ ಆಚೆಗೆ ಸಿಗ್ತೀವಿ. ಈಗ ಅದೇನೋ ಮೈಂಡಿಗೆ ಹೋಗಲ್ಲ, ಎಲ್ಲ ಜೋಬಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಒಂದು ಡಸ್ಟ್ಬಿನ್ ಕವರ್ಗೆ ಹಾಕೊಂಡು ಡಸ್ಟ್ಬಿನ್ಗೆ ಹಾಕ್ಬೇಕು. ಸೊ ಆ ರೀತಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬದಲಾವಣೆ ಬರಬೇಕು ಈ ಸ್ವಚ್ಛತೆ ಬಗ್ಗೆ ಮತ್ತು ನೇತೃತ್ವದ ಬಗ್ಗೆ. ಆವಾಗ ನಗರಗಳು ಮತ್ತು ನಮ್ಮ ಒಂದು ಪರಿಸರ, ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿರ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಇದು ಕೇವಲ ಒಂದು ದಿನವಾಗಿ ಒಂದು ವಾರದಾಗಿ ಪ್ರೋಗ್ರಾಮ್ ಅಲ್ಲ, ದಿನನಿತ್ಯ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅದರ ಇದರ ಉದ್ದೇಶ. ನರೇಂದ್ರ ಮೋದಿಯವರ ಒಂದು ಏನು ಈ ಒಂದು ಉದ್ದೇಶ ಇದೆ, ಜನರು ಅಧಿಕಾರಿಗಳನ್ನ ನಾವು ಹೇಳೋಕ್ಕಾಗಲ್ಲ, ಎಲ್ಲ ಪೌರ ಕಾರ್ಮಿಕರು ಅವರು ಮನುಷ್ಯರನ್ನು ಎಕ್ಸ್ಪೀರಿಯನ್ಸ್ ಮಾಡಬಂದಿದೆ. ಆದ್ದರಿಂದ ಪ್ರತಿಯೊಬ್ಬರು ನಾಗರಿಕರು ಕೂಡ ಯಾವ ರೀತಿ ನಾವು ನಮ್ಮ ಒಂದು ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು, ನಮ್ಮ ಜವಾಬ್ದಾರಿಗಳನ್ನು ನಡೆಸಬೇಕು, ಅದು ಇದರ ಉದ್ದೇಶ. ಈ ಒಂದು ಒಕ್ಕಲಿಗರ ಸಮಾಜದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜಾತಿ ಜನಗಣತಿಯ ಜಾಗೃತಿ ಸಭೆಯು ತುಮಕೂರಿನ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಇಂದು ಸಂಜೆ ನಡೆಯಿತು. ಆದಿಚುಂಚನಗಿರಿ ಶಾಖಾ ಮಠದ ಪ್ರಸನ್ನನಾಥ ಸ್ವಾಮೀಜಿ, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದ ಸ್ವಾಮೀಜಿ, ಶಿರಾ ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ನಂಜಾವಧೂತ ಸ್ವಾಮೀಜಿ, ಕುಣಿಗಲ್ ಶಾಸಕ ರಂಗನಾಥ್, ಮಾಜಿ ಶಾಸಕರು, ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಾಸಕ ರಂಗನಾಥ್ ಮಾತನಾಡಿ, ಜಾತಿ ಜನಗಣತಿಯ ಸಂದರ್ಭದಲ್ಲಿ ಸಮಾಜದ ಬಂಧುಗಳು ಯಾವುದೇ ಗೊಂದಲಗಳಿಗೆ ಕಿವಿಗೊಡದಿರಿ ಎಂದು ಹೇಳಿದರು. ಸಂದರ್ಭದಲ್ಲಿ ಒಕ್ಕಲಿಗ ಸಮಾಜ ಇವತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಆ ಒಂದು ಸಮಾಜದ ಹಿರಿಯರು ಇಲ್ಲ ಅನ್ನೋದನ್ನ ಸಾಕ್ಷಿಯಾಗಿ ನಾನು ನೋಡಿದ್ದೇನೆ. ಏನಾದರೂ ಯಾವ್ದಾರ ಸಮಾಜ ಎಲ್ಲ ಸಮಾಜವನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ಪ್ರತಿಯೊಬ್ಬರನ್ನ ಸಮಾನತೆ ನೋಡಬೇಕು, ಅವರ ಹೇಳಿಕೆ ಜೊತೆಗೆ ನಮ್ಮ ಹೇಳಿಕೆ ಆಗುತ್ತೆ ಅಂತ ಚಿಂತನೆ ಏನಾದರೂ ಪ್ರಮುಖವಾಗಿದ್ದರೆ ಅದು ಒಕ್ಕಲಿಗರ ಸಮಾಜ ಅಂತ ನಾನು ಕಣ್ಣಲ್ಲಿ ನೋಡಿರೋದು ವಿಚಾರದಲ್ಲಿ ಮಾತ್ರ ಹಂಚ್ಕೊಳ್ತೀನಿ. ನಂಜಾವಧೂತ ಸ್ವಾಮೀಜಿ ಮಾತನಾಡಿ, ಒಕ್ಕಲಿಗರ ಉಪಜಾತಿಗಳ ಬಂಧುಗಳೂ ಸಹ ಜಾತಿ ಕಲಂನಲ್ಲಿ ಒಕ್ಕಲಿಗರೆಂದೇ ನಮೂದಿಸುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಲಕ್ಷಾಂತರ ಜನ ಎಲ್ಲರೂ ಕೂಡ ಶಾಲಾ ದಾಖಲಾತಿಗಳನ್ನು ಎಲ್ಲಾ ದಾಖಲಾತಿಗಳನ್ನು ಕೂಡ ಒಕ್ಕಲಿಗ ಅನ್ನೋದೇ ಬರ್ತಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಗೊಂದಲಕ್ಕೆ ಅವಕಾಶ ಇಲ್ಲ. ಯಾರು ನ್ಯಾಯ ಆಗಿದೆ, ಯಾರು ಹಿಂಸಿಗ ಅಂತ ಅಷ್ಟೇ ಬರ್ತಿದ್ದಾರೆ ಅವ್ರಿಗೆ ಏನೆಲ್ಲ ಅವಕಾಶ ಇದೆ, ಅದು ಓಬಿಸಿದಲ್ಲಿ ಅವಕಾಶ ಇಲ್ಲ. ಬಿಲ್ಲು ಬಾಣಗಳ ನೆನೆದೇವು ರೂಪವಾನಾಗಿ ದೇವರ ನೆನೆದೇವು ರೂಪವಾನಾಗಿ. ಜಾತಿ ಜನಗಣತಿ ಸಂದರ್ಭದಲ್ಲಿ ಜಾತಿಯ ನಮೂದಿಸುವಿಕೆ ಬಗ್ಗೆ ಕಾಡುಗೊಲ್ಲ ಸಮುದಾಯದ ಮುಖಂಡರು ನಗರದ ಖಾಸಗಿ ಹೋಟೆಲ್ ಸಭೆ ಸೇರಿ ಚರ್ಚೆ ನಡೆಸಿದರು. ಹೆಬ್ಬೂರು ಚಿಕ್ಕಣ್ಣಸ್ವಾಮಿಯ ಪ್ರಧಾನ ಅರ್ಚಕ ಪಾಪಣ್ಣ, ಕಾಡುಗೊಲ್ಲ ಸಮುದಾಯದ ಮುಖಂಡರಾದ ಚಂಗಾವರ ಕರಿಯಪ್ಪ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಒನ್ಗಾನಹಳ್ಳಿ ಕರಿಯಣ್ಣ, ಬೀಡಾಬಾಬು, ಕಾಡುಗೊಲ್ಲ ಪರಿಷತ್ನ ಅರುಣ್ ಕೃಷ್ಣಯ್ಯ, ಪತ್ರಕರ್ತ ಜಯಣ್ಣ ಬೆಳಗೆರೆ ಮತ್ತಿತರರು ಪಾಲ್ಗೊಂಡರು. ಚರ್ಚೆಯಲ್ಲಿ ಸಮಾಜದ ಮುಖಂಡರು ಹಟ್ಟಿಗಳಲ್ಲಿ ವಾಸಿಸುವ ಮುಗ್ಧರನ್ನು ದಾರಿ ತಪ್ಪಿಸುವ ಸಂದೇಶಗಳನ್ನು ಹರಡದಂತೆ ಎಚ್ಚರ ವಹಿಸಲು ತೀರ್ಮಾನಿಸಲಾಯಿತು. ಬಟ್ ಒಂದು ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಶುಚಿ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಸಂದರ್ಭಗಳು ಇರ್ತವೆ. ಅಂತಹ ಸಂದರ್ಭದಲ್ಲಿ
ನಮ್ಮ ಸಮುದಾಯದವರು ಯಾವುದೇ ಕಾಡುಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಕಾಲಮ್ ನಂಬರ್ 9 ಹೇಳೋದ್ರ ಮುಖೇನ ಮತ್ತು ಉಪಜಾತಿನೂ ಅಷ್ಟೇ ಕಾಡುಗಲ್ಲ ಅಂತ ಹೇಳಬೇಕು, ಧರ್ಮನೂ ಅಷ್ಟೇ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಅಲ್ಲ ಬೇಡ, ಯಾರ್ಯಾರೋ ಬೇರೆ ಬೇರೆ ಏನೇನೋ ಹೇಳಿಕೆಗಳು ಕೊಟ್ಟು ಕನ್ಫ್ಯೂಸ್ ಮಾಡೋದು ಬೇಡ. ಹಿಂದೂ ಧರ್ಮ